ಕೊಲೆ ಮಾಡಲೇಬೇಕು, ಹೆಂಡತಿಯ ಕಥೆ ಮುಗಿಸ್ಲೇಬೇಕು, ತಾಳಿ ಅಂತ ಆ ಖತರ್ನಾಕ್ ಗಂಡ ಹಪಹಪಿಸಿದ್ದ. ಅವಳ ಸಾವು ನೋಡ್ಲೇಬೇಕು ಅಂತ ಸಿನಿಮಾ ಸ್ಟೈಲ್ನಲ್ಲಿ ಪ್ರಿಪರೇಷನ್ ಮಾಡ್ಕೊಂಡಿದ್ದ. ಚೂರೇ ಚೂರು ಸುಳಿವು ಕೊಡದೆ ಮಡದಿಯನ್ನ ಮಸಣಕ್ಕೂ ಕಳುಹಿಸಿದ್ದ. ಇಂತಹ ಕಿರಾತಕ ಹೆಣದಿಂದ ಭಯಾನಕ ಸಂಚು ಗೊತ್ತಾ? ಕೊಲೆಗೆ ಮುನ್ನ ಹೇಗೆಲ್ಲ ಸ್ಕೆಚ್ ಹಾಕೊಂಡಿದ್ದ, ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಒಂದೊಂದೇ ಹೆಜ್ಜೆ ಇಟ್ಟಿದ್ ಹೇಗೆ? ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಬಂದವನು ಹೆಣ ಬೀಳಿಸಿದ್ ಹೇಗೆ ಅನ್ನೋ ರಣರೋಚಕ ಸಸ್ಪೆನ್ಸ್ ಕಹಾನಿಯನ್ನ ತೋರಿಸ್ತೀವಿ ನೋಡಿ. ಅಯ್ಯೋ ಪಾಪ, ಅಮಾಯಕ, ಪಾಪಚ್ಚಿ ಕಣ್ರಿ, ಪಾಪಚ್ಚಿ ಅಂತ ಮುಖ ನೋಡಿ ಮೊಳ ಹಾಕಬೇಡಿ. ಸೊರಗಿ ಹೋಗಿರೋ ಮುಖ, ಆ ಮೂತಿ ಮೇಲಿನ ಕನ್ನಡಿಯನ್ನ ನೋಡಿ ಯಾಮಾರ್ಬೇಡಿ. ಯಾಕಂದ್ರೆ ಇವನ್ ನೋಡೋಕ್ ಮಾತ್ರ ಹಿಂಗೆ, ಆದ್ರೆ ಮಾಡಿರೋದು, ಹರಿಸಿರೋದು ನೆತ್ತರು. ತಾನೇ ತಾಳಿ ಕಟ್ಟಿದ ಹೆಂಡತಿಯ ರಕ್ತದ ಕುಳಿ. ಇವನು ಹರಿಸಿರೋ ನೆತ್ತರಿನ ಕುರುಹು ಇನ್ನೂ ಕೂಡ ಹಾಗೇ ಇದೆ. ನಡು ರೋಡಿನಲ್ಲಿ ನೆತ್ತರು ಹರಿದಿತ್ತು. ಹೆಣ್ಣು ಮಗಳ ದೇಹ ಸೀಳಿ ಹೊರಬಿದ್ದಿದ್ದ ಗುಂಡುಗಳು ಇಲ್ಲಿನ ಭೀಕರತೆಯನ್ನ ಸಾರಿ ಸಾರಿ ಹೇಳುತ್ತಿದ್ದವು. ಪೊಲೀಸರು ರಸ್ತೆ ಬಂದ್ ಮಾಡಿದ್ರು, ಟೇಪ್ ಹಾಕಿ ಓಡಾಟಕ್ಕೆ ನಿರ್ಬಂಧ ಹೇರಿದ್ರು. ರಸ್ತೆಯ ಮೇಲೆ ಬಿದ್ದಿರೋ ಗುಂಡುಗಳ ಸುತ್ತಲೂ ಮಾರ್ಕ್ ಮಾಡಿ ಲೆಕ್ಕ ತೆಗೆದುಕೊಂಡಿದ್ರು. ಸ್ಥಳದಲ್ಲಿ ಸಿಕ್ಕ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ರು. ಯಾಕಂದ್ರೆ ಇಲ್ಲಿ ಬಿದ್ದಿರೋ ಗುಂಡುಗಳು ಮಿಸ್ಫೈರ್ ಆಗಿ ಬಿದ್ದಿರೋದಲ್ಲ, ಬದಲಿಗೆ ಮಹಿಳೆಯ ಹಣೆ ಸೀಳಿ ಬಿದ್ದಿರೋ ಬುಲೆಟ್ಸ್ ಇವು. ಮಹಿಳೆಯ ಜೀವ ತೆಗೆದಿರೋ ಗುಂಡುಗಳಿವು. ಈ ಎಲ್ಲ ಬುಲೆಟ್ಸ್ಗಳ ವಾರಸುದಾರ ಇಲ್ಲಿನ ನೆತ್ತರೋ ಕುಳಿ ಹಿಂದಿನ ರಕ್ತಾಸುರ, ಅಮಾಯಕನಂತಿರೋ ಕಿತ್ತೋದ ಮುಸುಡಿ. ಹೆಸರು ಬಾಲಮುರುಗನ್. ಅದು ಇದೇ ಕಳೆದ ಡಿಸೆಂಬರ್ 23, 2025 ಬೆಂಗಳೂರಿನ ಮಾಗಡಿ ರಸ್ತೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಇಂಡಸ್ಟ್ರಿಯಲ್ ಏರಿಯಾ, ವಾರ್ಡ್ ನಂಬರ್ 106, 1ನೇ ಅಡ್ಡ ರಸ್ತೆ. ಅವತ್ತು ಪೊಲೀಸರು ಗುಂಡುಗಳನ್ನ ಲೆಕ್ಕ ಹಾಕ್ತಾ ಸತ್ತಿರೋ ಮಹಿಳೆ ಯಾರು, ಗುಂಡು ಹೊಡೆದು ಕೊಂದಿರೋ ಆ ಹಂತಕ ಯಾರು ಅನ್ನೋದರ ಕಡೆ ಫೋಕಸ್ ಮಾಡಿದ್ರು. ಕೊಲೆ ಹಿಂದಿನ ಸತ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳೋಕೆ ಮತ್ತಷ್ಟು ವಿಷಯ ಕೆದಕಿದ್ರು. ಆ ವಿಷಯ ಕೆದಕಿದಷ್ಟು ಆಳ ಹೋಗಿತ್ತು. ಸಪ್ಪೆ ಮುಖದ ಕರಾಳ ಸತ್ಯ ಹೊರಬಂದಿತ್ತು. ಸಿನಿಮಾ ಸ್ಟೈಲ್ನಲ್ಲಿ ಮಾಡಿದ್ದ ಪ್ಲಾನ್, ಹೆಂಡತಿಯನ್ನ ಕೊಲ್ಲೋಕೆ ಹಪಹಪಿಸಿದ್ದ ರೀತಿ ನೋಡಿ ಪೊಲೀಸರು ದಂಗಾಗಿ ಹೋಗಿದ್ರು. ಆ ರಣರೋಚಕ ಸಂಚನ್ನೇ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಬೆಚ್ಚ ಬೀಳಿಸ್ತಿದೆ ಗಂಡನ ರಕ್ತದಾಹ. ಹೆಂಡತಿ ಕೊಲ್ಲೋದೇ ಗುರಿಯಾಗಿತ್ತು. ಟ್ರೈನಿಂಗ್ ಪಡೆದು ಕೊಂದಿದ್ದ ಹೇಗೆ ಗೊತ್ತಾ? ಅವತ್ತು ನಡು ರೋಡಿನಲ್ಲಿ ಕೊಲೆಯಾಗಿ ಹೋಗಿದ್ದು ಈಕೆಯೇ. ಹೆಸರು ಭುವನೇಶ್ವರಿ. 39 ವರ್ಷ ವಯಸ್ಸಿನ ಭುವನೇಶ್ವರಿ ತಮಿಳುನಾಡಿನ ಸೇಲಂ ನಿವಾಸಿ. ಕಳೆದ 14 ವರ್ಷಗಳ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ನನ್ನ ಮದುವೆಯಾಗಿದ್ರು. ಆ ಸಾಫ್ಟ್ವೇರ್ ಗಂಡ ಬೇರೆ ಯಾರೂ ಅಲ್ಲ, ನಟೋರಿಯಸ್ ಆಗಿ ಬದಲಾಗಿ ಹೋಗಿದ್ದ ಈ ಬಾಲಮುರುಗನ್.
ಈ ಭುವನೇಶ್ವರಿ ಬ್ಯಾಂಕ್ ಉದ್ಯೋಗಿಯಾಗಿದ್ದಳು. ಬ್ಯಾಂಕಿನಲ್ಲಿ ಕೆಲಸ ಮಾಡಿಕೊಂಡಿದ್ದಳು. ಈ ಬಾಲಮುರುಗನ್ ಸಾಫ್ಟ್ವೇರ್ ಇಂಜಿನಿಯರ್. ಇಬ್ಬರಿಗೂ ಒಳ್ಳೆ ಸಂಬಳ ಬರ್ತಿತ್ತು. ಹೀಗಾಗಿ ಇಬ್ಬರೂ ಖುಷಿಯಾಗೇ ಮದುವೆಯಾಗಿದ್ರು. ಈ ನಡುವೆ 2018ರಲ್ಲಿ ಬೆಂಗಳೂರಿನ ವೈಟ್ ಫೀಲ್ಡ್ಗೆ ಆಗಮಿಸಿ ಬಾಡಿಗೆ ಮನೆ ಮಾಡಿದ್ರು. ಕಳೆದ 2 ವರ್ಷಗಳ ಹಿಂದೆಯಷ್ಟೇ ರಾಜಾಜಿನಗರಕ್ಕೆ ಶಿಫ್ಟ್ ಆಗಿ 2 ಮಕ್ಕಳೊಂದಿಗೆ ಖುಷಿಯಾಗಿದ್ರು. ಮನೆಯಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬಸವೇಶ್ವರ ನಗರ ಶಾಖೆಯಲ್ಲಿ ಸಹಾಯಕ ವ್ಯವಸ್ಥಾಪಕಿಯಾಗಿ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಳು. ಪ್ರತಿದಿನ 3 ಕಿಲೋಮೀಟರ್ ವಾಕ್ ಮಾಡಿಕೊಂಡೇ ಕೆಲಸಕ್ಕೆ ಹೋಗ್ತಿದ್ರು. ಹೀಗೆ ಎಲ್ಲವೂ ಚೆನ್ನಾಗಿದ್ರು. ಹೆಂಡತಿಯನ್ನ ಕೊಲ್ಲಲೇಬೇಕು ಅಂತ ಈ ಭೂತ ಬಾಲು ಫಿಕ್ಸ್ ಆಗಿ ಹೋಗಿದ್ದ. ಹೇಗಾದ್ರೂ ಸರಿ ಹೆಂಡತಿಯ ಕಥೆ ಮುಗಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದ. ಈತ ರಕ್ತದಾಹ ತೀರಿಸಿಕೊಳ್ಳೋಕೆ ಏನು ಬೇಕಾದ್ರೂ ಮಾಡೋಕ್ ರೆಡಿ ಇದ್ದ. ಪಕ್ಕಾ ಪ್ಲಾನ್ ಮಾಡಿ ಹೆಂಡತಿಯನ್ನ ಕೊಂದು ಹಾಕಿದ್ದ. ಕೊಲೆ ಮಾಡಲೇಬೇಕು ಅಂತಲೇ ಪ್ಲಾನ್ ಮೇಲೆ ಪ್ಲಾನ್ ಮಾಡಿದ್ದ. ಬೆಂಗಳೂರು ಟು ಬಿಹಾರ ಗನ್ ಖರೀದಿಸಿದ್ದೇ ರೋಚಕ. ಹೆಂಡತಿಯನ್ನ ಕೊಲೆ ಮಾಡಿ ಈ ಬಾಲಮುರುಗನ್ ಎಲ್ಲಿಗೂ ತಪ್ಪಿಸ್ಕೊಂಡು ಓಡಿರಲಿಲ್ಲ. ಸಾಕ್ಷಿನಾಶನೂ ಮಾಡಿರಲಿಲ್ಲ. ಆದ್ರೆ ತನ್ನೊಳಗೆ ಮನಸ್ಸೊಳಗೆ ಉರಿಯುತ್ತಿದ್ದ ಬೆಂಕಿಯನ್ನ ಆರಿಸಿದ್ದ. ಗುಂಡು ಹೊಡೆದು ತಣ್ಣಗಾಗಿದ್ದ. ಹೀಗಾಗಿ ಪೊಲೀಸರು ಆ ಗುಂಡು ಹಾಗೂ ಗನ್ ಮೂಲ ಕೆದಕಿಕೊಂಡು ಹೋಗಿದ್ರು. ಆಗಲೇ ನೋಡಿ ಬಿಹಾರ ಲಿಂಕ್ ಸಿಗೋದು. ಆಗಲೇ ನೋಡಿ ಬಿಹಾರದಲ್ಲಿ ಈ ಬಾಲಮುರುಗನ್ ಮಣ್ಣು ಮುಕ್ಕಿರೋ ವಿಷಯ ಹೊರಬರೋದು. ಗುಂಡು ಹಾರಿಸಿ ಕೊಲ್ಲಬೇಕು ಅಂತ ಡಿಸೈಡ್ ಆಗಿದ್ದ ಈ ಸೈಕೋ ಗಂಡ ಗನ್ ಖರೀದಿ ಮಾಡೋಕೆ 3 ಬಾರಿ ಬಿಹಾರಕ್ಕೆ ಹೋಗಿದ್ದ. ಆದ್ರೆ ಬಿಹಾರದಲ್ಲಿ 2 ಬಾರಿ ಬಾಲಮುರುಗನ್ಗೆ ಚಳ್ಳೆಹಣ್ಣು ತಿನ್ನಿಸಿ ಹಣ ಪಡೆದು ಮೋಸ ಮಾಡಿದ್ರು. ಈಗಿದ್ರೂ ಸುಮ್ಮನಾಗದ ಬಾಲಮುರುಗನ್ 3ನೇ ಬಾರಿ ಮತ್ತೆ ಬಿಹಾರಕ್ಕೆ ಹೋಗಿದ್ದ. 3ನೇ ಬಾರಿ ಗನ್ ತೋರಿಸಿದ ಬಳಿಕ ಹಣ ಕೊಟ್ಟು ಖರೀದಿ ಮಾಡಿದ್ದ. ಅದು ಕೂಡ ಒಂದೇ ಸಾರಿ 2 ಗನ್ ಖರೀದಿ ಮಾಡಿದ್ದ. ಹದಿನೈದು ದಿನ ಫೈರಿಂಗ್ ಟ್ರೈನಿಂಗ್ ಪಡೆದಿದ್ದ ಹಂತಕ 2 ಬಾರಿ ದುಡ್ಡು ಕಳೆದುಕೊಂಡಿದ್ರು. ಪಟ್ಟು ಬಿಡದೆ 3ನೇ ಬಾರಿ ಗನ್ ಖರೀದಿ ಮಾಡೋಕೆ ಬಿಹಾರಕ್ಕೆ ಹೋಗಿದ್ದ. ಬಿಹಾರದಲ್ಲಿ 2 ಗನ್ ಖರೀದಿಸಿದ್ದ. ಅದಕ್ಕೆ ಬೇಕಾಗಿರೋ ಗುಂಡುಗಳನ್ನು ಕೂಡ ಖರೀದಿಸಿದ್ದ. ಆದ್ರೆ ಗನ್ ಸಿಕ್ತು ಅಂತ ಈ ಬಾಲಮುರುಗನ್ ತಾಳ್ಮೆ ಕಳೆದುಕೊಂಡಿರಲಿಲ್ಲ. ಗನ್ ಸಿಕ್ತು ಅಂತ ಓಡೋಡಿ ಬಂದಿರಲಿಲ್ಲ. ಬದಲಿಗೆ ಗನ್ ಹೇಗೆ ಯೂಸ್ ಮಾಡೋದು, ಟ್ರಿಗರ್ ಒತ್ತೋಕ್ಕೂ ಮುನ್ನ ಏನೇನು ಮಾಡಬೇಕು, ಗುಂಡು ಲೋಡ್ ಮಾಡೋದು ಹೇಗೆ ಅಂತೆಲ್ಲ ಟ್ರೈನಿಂಗ್ ತೆಗೆದುಕೊಂಡಿದ್ದ. ಅದು ಕೂಡ ಒಂದಲ್ಲ ಎರಡಲ್ಲ 15 ದಿನಗಳ ಕಾಲ ಬಿಹಾರದಲ್ಲೇ ಇದ್ಕೊಂಡು ಗನ್ ಟ್ರೈನಿಂಗ್ ಪಡೆದುಕೊಂಡು ಬೆಂಗಳೂರಿಗೆ ವಾಪಸ್ಸಾಗಿದ್ದ. 2 ಗನ್ನಲ್ಲಿ 1 ಗನ್ನನ್ನ ತಮಿಳುನಾಡು ಮೂಲದ ವ್ಯಕ್ತಿಗೆ ನೀಡಿದ್ದ. 2 ವೆಪನ್ ಅನ್ನ ಬಾಲಮುರುಗನ್ ತಂದಿರ್ತಾನೆ. ಅದರಲ್ಲಿ 1 ವೆಪನ್ ಅನ್ನ ಇವನು ಏನು ಈಗಿನ 2ನೇ ಆರೋಪಿ ನಾವೇನು ಹೇಳ್ತಾ ಇದೀವಿ ಅವನು 1.5 ಲಕ್ಷ ದುಡ್ಡಿನ ಜೊತೆಗೆ ತಗೊಂಡು ತಮಿಳುನಾಡಿಗೆ ಹೋಗಿರ್ತಾನೆ. ಆ ಕಾರಣಕ್ಕಾಗಿಯೇ ನಾವು ಆ ವೆಪನ್ನ ಹುಡ್ಕೊಂಡು ಹೋಗ್ತಾರಂಥ ಸಂದರ್ಭದಲ್ಲೇ ಈ ಆರೋಪಿ ಜೈಲಲ್ಲಿರೋದು ತಿಳಿದು ಬಂದು ನಂತರ ನಾವು ಅವನ ದಸ್ಕಿರಿ ಮಾಡಿ ಕರ್ಕೊಂಡು ಬಂದು ಇಲ್ಲಿ ವಿಚಾರಣೆ ಮಾಡ್ತೇವೆ. ದಸ್ಕಿರಿ ಅಂದರೆ ಟ್ರಾನ್ಸಿಟ್ ವಾರೆಂಟ್ ತೊಗೊಂಡು. ಹೆಂಡತಿ ಕೊಲೆಗೆ ಕೊಟ್ಟಿದ್ದ ಸುಪಾರಿ
ಆ ತಮಿಳುನಾಡು ಮೂಲದ ವ್ಯಕ್ತಿಯೇನು ಬಾಲಮುರುಗನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ಕುಟುಂಬಸ್ಥನೂ ಅಲ್ಲ, ಬದಲಿಗೆ ಆನ್ಲೈನ್ನಲ್ಲಿ ಸಿಕ್ಕ ಸುಪಾರಿ ಕಿಲ್ಲರ್. ಅಂದ್ರೆ ಹೆಂಡತಿಯನ್ನ ಕೊಲೆ ಮಾಡಲೇಬೇಕು ಅಂತ ನಿರ್ಧರಿಸಿದ್ದ ಈ ಬಾಲಮುರುಗನ್ ಸುಪಾರಿ ಕೊಟ್ಟು ಸಾಯಿಸ್ಬಿಡೋಣ, ತಾನು ಸೇಫ್ ಆಗಿರಬಹುದು ಅಂತ ಪ್ಲಾನ್ ಮಾಡಿದ್ದ. ಅದರಂತೆ ಆನ್ಲೈನ್ನಲ್ಲಿ ಸುಪಾರಿ ಕಿಲ್ಲರ್ಸ್ಗಳನ್ನ ಸರ್ಚ್ ಮಾಡಿದ್ದಾನೆ. ಆಗ ಆನ್ಲೈನ್ನಲ್ಲಿ ತಮಿಳುನಾಡು ಮೂಲದ ವ್ಯಕ್ತಿಯ ಸಂಪರ್ಕ ಸಿಗುತ್ತೆ. ಸುಪಾರಿ ಹಂತಕನ ಅಡ್ರೆಸ್ ಸಿಗ್ತಾ ಇದ್ದಂತೆ ಈ ಬಾಲಮುರುಗನ್ ಸೀದಾ ತಮಿಳುನಾಡಿನ ಸೇಲಂಗೆ ಹೋಗಿದ್ದ. ಸೇಲಂನಲ್ಲಿರೋ ಸಂಬಂಧಿಕರ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಪುಡಿರೌಡಿ ಮೌಳೇಶ್ ಎಂಬಾತನನ್ನ ಭೇಟಿ ಮಾಡಿದ್ದ. ಆತನಿಗೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಬೇಕು ಅಂತ 1.25 ಲಕ್ಷಕ್ಕೆ ಆಫರ್ ಕೊಟ್ಟಿದ್ದ. ಆ ಆಫರ್ಗೆ ತಲೆ ಅಲುಗಾಡಿಸಿದ್ದ ಮೌಳೇಶ್ ಸಿಸಿಟಿವಿ ಇಲ್ಲದೆ ಇರೋ ಕಡೆ ಭುವನೇಶ್ವರಿಯನ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದ. ಸ್ಪಾಟ್ ನೋಡಬೇಕು, ರೆಕ್ಕಿ ಮಾಡಬೇಕು ಅಂತ ಹೇಳಿ 2-3 ತಿಂಗಳಲ್ಲಿ ಭುವನೇಶ್ವರಿಯನ್ನ ಕೊಲೆ ಮಾಡುವುದಾಗಿ ಮಾತು ಕೊಟ್ಟಿದ್ದ. ಬಳಿಕ ಬೆಂಗಳೂರಿಗೆ ಬಂದು ಭುವನೇಶ್ವರಿ ಕೆಲಸ ಮಾಡುತ್ತಿದ್ದ ಸ್ಥಳ, ಓಡಾಡುವ ರಸ್ತೆ ರೆಕ್ಕಿ ಮಾಡಿದ್ದ. ಆದರೆ ಸುಪಾರಿ ಹಂತಕ ಭುವನೇಶ್ವರಿಯನ್ನ ಕೊಲೆ ಮಾಡದೆ ತಮಿಳುನಾಡಿಗೆ ವಾಪಸ್ಸಾಗಿದ್ದ. ಆರೋಪಿ ಈ ಕೃತ್ಯ ಎಸಗಲಿಕ್ಕೆ ಬೇರೆಯವರ ಸಹಾಯ ಕೂಡ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಈ ಸಂಬಂಧ ಅವನು ಕೆಲವ್ರನ್ನ ವಿಚಾರಣೆ ಮಾಡಿ ಯಾರಾದರೂ ನನಗೆ ಈ ಕೃತ್ಯ ಎಸಗಲಿಕ್ಕೆ ಸಹಾಯ ಮಾಡ್ತೀರಾ ಅಂತ ಆನ್ಲೈನ್ ಮುಖಾಂತರ ಚೆಕ್ ಮಾಡಲಾಗಿ ಓರ್ವ ವ್ಯಕ್ತಿ ಅವನಿಗೆ ಪರಿಚಯ ಆಗ್ತಾನೆ, ತಮಿಳುನಾಡಿನ ವ್ಯಕ್ತಿ. 2 ಬಾರಿ ಫೇಲ್, 3ನೇ ಬಾರಿ ತಾನೇ ಆದ ಟ್ರಿಗರ್. ಯಾವಾಗ ಸುಪಾರಿ ಹಂತಕ ಕೆಲಸ ಮುಗಿಸದೆ ವಾಪಸ್ಸಾಗಿದ್ನೋ ಆಗ ಈ ಬಾಲಮುರುಗನ್ ಫುಲ್ ತಲೆ ಕೆಡಿಸ್ಕೊಂಡಿದ್ದ. ತಮಿಳುನಾಡಿಗೆ ಹೋಗಿದ್ದ ಹಂತಕನನ್ನ ಮತ್ತೆ ಸಂಪರ್ಕ ಮಾಡಿ ನಿನ್ನ ಜೊತೆಗೆ ನಾನಿರ್ತೀನಿ ಬಾ ಅಂತ ಕರೆಸ್ಕೊಂಡಿದ್ದ. ಆದರೆ ಅದು ಕೂಡ ಸಕ್ಸಸ್ ಆಗಲ್ಲ. ಕೊಲೆ ಮಾಡೋ ಧೈರ್ಯ ಸಾಕಾಗದೆ ಇಬ್ಬರೂ ವಾಪಸ್ಸಾಗಿದ್ರು. ಇದರಿಂದ ಮತ್ತಷ್ಟು ತಲೆಗೆ ಹುಳ ಬಿಟ್ಕೊಂಡ ಈ ಬಾಲಮುರುಗನ್ ಕೊನೆಗೆ ತಾನೇ ಹೆಂಡತಿಯನ್ನ ಕೊಲೆ ಮಾಡ್ತೀನಿ ಅಂತ ಗನ್ ಹಿಡಿದಿದ್ದ. ಆ ತಮಿಳುನಾಡಿನ ವ್ಯಕ್ತಿ ಇವನ ಬಳಿ 1.5 ಲಕ್ಷ ಹಣ ಈಸ್ಕೊಂಡಿರ್ತಾನೆ. ಈಸ್ಕೊಂಡು ಅವನು ತಮಿಳುನಾಡಿಂದ ಬೆಂಗಳೂರಿಗೆ ಬಂದು ಇವನ ಜೊತೆ 3 ದಿವಸ ಇದ್ದು ಇವನು ಕೃತ್ಯ ಎಸಗಲಿಕ್ಕೆ ಅಂತ ಹೇಳಿ ಇವನ ಜೊತೆ ಸಾಥ್ ಕೊಡೋವಂಥ ಕೆಲಸ ಮಾಡೋಕ್ಕೆ ಇರ್ತಾನೆ. ಬಟ್ ಆ ಕೃತ್ಯ ಎಸಗೋ ದಿನ ಅವನು ಇವನಿಗೆ ಹೇಳ್ದೆ ಕೇಳದೆ ತಿರುಗಿ ವಾಪಸ್ಸು ತಮಿಳುನಾಡಿಗೆ ಹೋಗ್ಬಿಡ್ತಾನೆ. ಹೆಂಡತಿ ಬರೋದನ್ನೇ ಕಾದು ಹೊಡೆದ ಗುಂಡು. ಹೆಂಡತಿ ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗುತ್ತಾಳೆ, ಯಾವ ರಸ್ತೆಯಲ್ಲಿ ಓಡಾಡ್ತಾಳೆ, ಯಾವ ಟೈಮ್ನಲ್ಲಿ ಬ್ಯಾಂಕಿನಿಂದ ಹೊರಬರ್ತಾಳೆ, ಯಾವ ರಸ್ತೆಯಲ್ಲಿ ಅಟ್ಯಾಕ್ ಮಾಡಬಹುದು ಅಂತ ಮೊದಲೇ ಮಾಹಿತಿ ಕಲೆ ಹಾಕಿದ್ದ ಈ ಬಾಲಮುರುಗನ್ ಕಳೆದ ಡಿಸೆಂಬರ್ 23ನೇ ತಾರೀಕು ರಸ್ತೆಯಲ್ಲಿ ಹೊಂಚಾಕೊಂಡು ಕಾಯುತ್ತಿದ್ದ. ಹೆಂಡತಿ ಬರೋದನ್ನೇ ಎದುರು ನೋಡ್ತಿದ್ದ. ಅದೇ ಸಮಯದಲ್ಲಿ ಬೇಗ ಮನೆಗೆ ಹೋಗಬೇಕು ಅಂತ ಭುವನೇಶ್ವರಿ ಆಗಮಿಸಿದ್ದಾಳೆ. ಈ ವೇಳೆ 5 ಬಾರಿ ಗುಂಡು ಹಾರಿಸಿದ್ದಾನೆ. ಆ 5 ಬಾರಿ ಫೈರಿಂಗ್ನಲ್ಲಿ 4 ಗುಂಡು ಭುವನೇಶ್ವರಿಯ ದೇಹ ಹೊಕ್ಕಿದೆ. 1 ಗುಂಡು ನೇರವಾಗಿ ಹಣೆಗೆ ಬಿದ್ದಿದೆ. ಇದರಿಂದ ಭುವನೇಶ್ವರಿ ಆಸ್ಪತ್ರೆಗೆ ರೀಚ್ ಆಗೋಕ್ಕೂ ಮೊದಲೇ ಸಾವಿನ ಮನೆ ಸೇರಿದ್ದಾಳೆ. ಹನ್ನೆರಡು ವರ್ಷ ಸಂಸಾರ, 2 ವರ್ಷ ದೂರ. ಮನೆ ಮನಸ್ಸು ಎರಡೂ ಛಿದ್ರ. ಕಷ್ಟಪಟ್ಟು ಓದಿದ್ದ ಈ ಭುವನೇಶ್ವರಿ ಬದುಕಿನ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ದು, 100 ಕನಸು ಕಂಡಿದ್ದು. ಬ್ಯಾಂಕ್ ಉದ್ಯೋಗಿಯಾಗಿದ್ದ ಭುವನೇಶ್ವರಿ ತನ್ನ ಬದುಕಿನಲ್ಲಿ ಬರೋ ವ್ಯಕ್ತಿಯ ಬಗ್ಗೆ ತುಂಬಾನೇ ಕನಸು ಕಾಣುತ್ತಿದ್ದಳು. ಇಂತಹ ಸಮಯದಲ್ಲಿ ಭುವನೇಶ್ವರಿ ಬದುಕಿನಲ್ಲಿ ಬಾಲಮುರುಗನ್ ಬರ್ತಾನೆ. ಬಾಲಮುರುಗನ್ ಇಂಜಿನಿಯರ್ ಆಗಿರೋದ್ರಿಂದ ಮುಂದಿನ ಬದುಕು ಚೆನ್ನಾಗಿರುತ್ತೆ ಅಂತ ಕಳೆದ 14 ವರ್ಷಗಳ ಹಿಂದೆ ಸೇಲಂನಲ್ಲಿ ಮದುವೆ ಆಗಿರ್ತಾರೆ. ಕೆಲಸದ ಮೇಲೆ ಬೆಂಗಳೂರಿಗೂ ಶಿಫ್ಟ್ ಆಗ್ತಾರೆ. ವೈಟ್ ಫೀಲ್ಡ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಸಂಸಾರ ಮಾಡುತ್ತಾರೆ.
ಆ ಸಂಸಾರದಲ್ಲಿ ಇಬ್ಬರು ಮಕ್ಕಳು ಜನಿಸ್ತಾರೆ. ಚೆನ್ನಾಗಿಯೇ ಸಂಸಾರ ಮಾಡಿಕೊಂಡಿರ್ತಾರೆ. ಆದ್ರೆ ಕಳೆದ 2 ವರ್ಷಗಳಿಂದ ಮುರುಗನ್ ಮೈಗೆ ಅದ್ಯಾವ ದೆವ್ವ ಹೊಕ್ಕಿತ್ತೋ ಏನೋ, ಸಿಲ್ಲಿ ವಿಷಯಕ್ಕೂ ಹೆಂಡತಿ ಜೊತೆ ಜಗಳ ಮಾಡ್ತಿದ್ದ. ನೆಮ್ಮದಿಯಾಗಿ ಸಂಸಾರ ಮಾಡಬೇಕಿದ್ದವರು ಗಲಾಟೆ ಮಾಡಿಕೊಂಡಿದ್ರು. ಆ ಗಲಾಟೆ ಉಂಡು ಮಲಗೋ ತನಕ ಆಗಿದ್ದಿದ್ರೆ ಏನೂ ಆಗ್ತಿರಲಿಲ್ಲ. ಆದ್ರೆ ಬೇರೆ ಲೆವೆಲ್ಗೆ ಹೋಗುತ್ತೆ. ಭಂಡನಾಗಿ ಬದಲಾಗಿದ್ದೇಕೆ ಸಾಫ್ಟ್ವೇರ್ ಗಂಡ. ಸಂಸಾರ ಅಂದ್ರೆ ಗಲಾಟೆ ಆಗೋದು ಕಾಮನ್, ಸಣ್ಣ ಪುಟ್ಟ ಮುನಿಸು ಬರೋದು ಸಹಜ ಅಂತ ಈ ಭುವನೇಶ್ವರಿ ಸುಮ್ಮನಿರ್ತಾಳೆ. ಸಾಫ್ಟ್ವೇರ್ ಗಂಡ ಎಷ್ಟೇ ರಾಂಗ್ ಇದ್ರೂ ಸಹಿಸ್ಕೊಂಡಿರ್ತಾಳೆ. ಆದ್ರೆ ಮುರುಗನ್ ತಲೆಯಲ್ಲಿ ಬೇರೆಯದ್ದೇ ವಿಷಯ ಹೊಕ್ಕಿತ್ತು. ಹೊರಗಡೆ ಕೆಲಸಕ್ಕೆ ಹೋಗುತ್ತಿದ್ದ ಭುವನೇಶ್ವರಿ ದಾರಿ ತಪ್ಪಿದ್ದಾಳೆ, ನನಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದಾಳೆ, ಬೇರೊಬ್ಬನ ಜೊತೆ ನುಲಿಯುತ್ತಿದ್ದಾಳೆ ಅಂತ ಅನುಮಾನ ಪಡೋಕೆ ಶುರು ಮಾಡಿದ್ದ. ಆ ಒಂದು ಅನುಮಾನ ಇಡೀ ಸಂಸಾರವನ್ನ ಛಿದ್ರಗೊಳಿಸುತ್ತೆ. ಭುವನೇಶ್ವರಿ ಹಾಗೂ ಮುರುಗನ್ ದೂರ ಆಗ್ತಾರೆ. ಕಳೆದ 2 ವರ್ಷಗಳ ಹಿಂದೆ ಇಬ್ಬರು ಸಪರೇಟ್ ಮನೆ ಮಾಡಿಕೊಂಡು ವಾಸ ಇರ್ತಾರೆ. ಕೆಲಸ ಬಿಟ್ಟು ಸೈಕಾದ ಗಂಡ. ಯಾವಾಗ ಹೆಂಡತಿ ಮನೆ ಬಿಟ್ಟು ಹೋದ್ಲೋ, ಯಾವಾಗ ಗಂಡನ ಸಹವಾಸ ಬೇಡ ಅಂತ ಸಪರೇಟ್ ಮನೆ ಮಾಡಿಕೊಂಡಿದ್ಲೋ, ಆಗ ಗಂಡ ಫುಲ್ ತಲೆ ಕೆಡಿಸ್ಕೊಂಡಿದ್ದಾನೆ. ಭುವನೇಶ್ವರಿ ಮೇಲೆ ಮತ್ತಷ್ಟು ಅನುಮಾನ ಪಡ್ತಾನೆ. ಅಕ್ರಮ ಸಂಬಂಧ ಇರೋದ್ರಿಂದಲೇ ಮನೆ ಬಿಟ್ಟು ಸಪರೇಟ್ ವಾಸ ಇದ್ದಾಳೆ ಅಂತ ಆಲೋಚನೆ ಮಾಡುತ್ತಾನೆ. ಈ ನಡುವೆ ಹೆಂಡತಿಯನ್ನ ಸಂಪರ್ಕ ಮಾಡಿ ಯಾಕಿಂಗ್ ಮಾಡ್ತಿದ್ದೀಯಾ ಅಂತ ಗಲಾಟೆ ಮಾಡಿದ್ದಾನೆ. ಇದರಿಂದ ಭುವನೇಶ್ವರಿ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ನಿಗೂಢವಾಗಿ ವಾಸವಿರ್ತಾಳೆ. ಕೆಲಸಕ್ಕೆ ಹೋಗಿ ಮಕ್ಕಳನ್ನ ಸಾಕ್ತಾ ಇರ್ತಾಳೆ. ಆದ್ರೆ ಹೆಂಡತಿಯ ವಿಷಯದಲ್ಲಿ ಫುಲ್ ಸೈಕಾಗಿದ್ದ ಮುರುಗನ್ ಕೆಲಸಕ್ಕೆ ರಿಸೈನ್ ಮಾಡಿ ಬೀದಿ ಅಲೀತಾನೆ. ಇವತ್ತಲ್ಲ ನಾಳೆ ಹೆಂಡತಿ ವಾಪಸ್ ಬಂದೇ ಬರ್ತಾಳೆ ಅಂತ ಅಂದ್ಕೊಂಡಿರ್ತಾನೆ. ಆದ್ರೆ ಕಳೆದ ವಾರ ಗಂಡನಿಗೆ ಈ ಭುವನೇಶ್ವರಿ ಶಾಕ್ ಕೊಟ್ಟಿದ್ದಾಳೆ. ತನ್ನನ್ನೇ ಬೇಡ ಎಂದವಳು ಭೂಮಿ ಮೇಲೆ ಇರಬಾರದು. ಹೆಂಡತಿ ದೂರ ಆದಾಗಲೂ ಈ ಕಿರಾತಕ ಮುರುಗನ್ ಸುಮ್ಮನಿದ್ದ. ನಾಳಿನ ದಿನಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದ. ಭುವನೇಶ್ವರಿ ತನ್ನ ಬದುಕಿಗೆ ವಾಪಸ್ಸಾಗ್ತಾಳೆ ಅಂದ್ಕೊಂಡಿದ್ದ. ಆದರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಗಂಡನಿಗೆ ಭುವನೇಶ್ವರಿ ಶಾಕ್ ಕೊಟ್ಟಿದ್ದಾಳೆ. ಡಿವೋರ್ಸ್ ಬೇಕು ಅಂತ ಮುರುಗನ್ಗೆ ನೋಟಿಸ್ ಕಳುಹಿಸಿದ್ದಾಳೆ. ಯಾವಾಗ ಈಕೆ ಡಿವೋರ್ಸ್ ಬೇಕು ಅಂದ್ಲೋ, ಯಾವಾಗ ತನ್ನನ್ನೇ ಬೇಡ ಅಂತಿದ್ದಾಳೆ ಅಂತ ಸಿಟ್ಟಾದ್ನೋ, ಆಗ ಭುವನೇಶ್ವರಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾನೆ. ಭುವನೇಶ್ವರಿಯನ್ನ ಕೊಲೆ ಮಾಡಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ತನ್ನನ್ನೇ ಬೇಡ ಎಂದವಳು ಈ ಭೂಮಿ ಮೇಲೆ ಇರಬಾರ್ದು ಅಂತ ಸೇಡು ಬೆಳೆಸ್ಕೊಳ್ತಾನೆ. ಅದೇ ಸೇಡಿನಲ್ಲಿ ಹೆಂಡತಿ ಕೊಲ್ಲೋಕೆ ಮೊದಲು ಡ್ರ್ಯಾಗರ್ ಖರೀದಿಸಿದ್ದಾನೆ. ಆದ್ರೆ ಡ್ರ್ಯಾಗರ್ನಿಂದ ದಾಳಿ ಮಾಡಿದ್ರೆ ಆಕೆ ಬದುಕುಳಿಯೋ ಸಾಧ್ಯತೆ ಇದೆ ಅಂತ ಬಿಹಾರಕ್ಕೆ ಹೋಗಿ ಗನ್ ಖರೀದಿಸಿದ್ದಾನೆ. ಅದು ಕೂಡ ಡಾರ್ಕ್ ವೆಬ್ ಮೂಲಕ ಗನ್ ಖರೀದಿಸಿ ತಂದಿದ್ದ. ಗನ್ ಖರೀದಿ ಮಾಡಿದ ಬಳಿಕ ಮುರುಗನ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೆಂಡತಿಯನ್ನ ಫಾಲೋ ಮಾಡಿದ್ದಾನೆ. ತನ್ನ ಜೊತೆ ಸುಪಾರಿ ಹಂತಕನನ್ನ ಕರೆದುಕೊಂಡು ಭುವನೇಶ್ವರಿಯ ಪ್ರತಿ ಹೆಜ್ಜೆಯನ್ನು ಗಮನಿಸಿದ್ದಾನೆ. ಕೆಲಸಕ್ಕೆ ಹೋಗೋದು ಎಷ್ಟು ಗಂಟೆಗೆ, ಬರೋದು ಎಷ್ಟು ಗಂಟೆಗೆ ಅಂತೆಲ್ಲ ನೀಟಾಗಿ ತಿಳಿದುಕೊಂಡಿದ್ದಾನೆ. ರಿಕ್ಕಿ ಅಂದರೆ ಮೃತ ಮಹಿಳೆ ಏನಿದ್ದಾರೆ ಅವ್ರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವ್ರ ಚಲನವಲನಗಳ ಬಗ್ಗೆ ಇವರು ಗಮನ ಹರಿಸಿದ್ದಾರೆ. ಆರೋಪಿ ಮೊದಲನೇ ಆರೋಪಿ ಗಂಡ ಹೋದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಇವರು ಅದನ್ನು ಮಾಡಿ ಅವನಿಗೆ ಮಾಹಿತಿನ ಕೊಟ್ಟಿರೋಂಥದ್ದು. ಅದರಂತೆ ಡಿಸೆಂಬರ್ 23ನೇ ತಾರೀಕು ಭುವನೇಶ್ವರಿಗಾಗಿ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾದು ಕುಳಿತಿದ್ದಾನೆ. ಈ ವೇಳೆ ಭುವನೇಶ್ವರಿಯನ್ನ ತಡೆದು ಡಿವೋರ್ಸ್ ಅರ್ಜಿ ವಾಪಸ್ ಪಡ್ಕೋ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ. ಆದ್ರೆ ಭುವನೇಶ್ವರಿ ಕೇಳದೇ ಇದ್ದಾಗ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾನೆ. ಆ ಗುಂಡಿನ ದಾಳಿಯಲ್ಲಿ ಭುವನೇಶ್ವರಿ ಬೀದಿ ಹೆಣವಾಗಿದ್ದಳು. ಈ ಕೇಸಿನಲ್ಲಿ ತಮಿಳುನಾಡು ಮೂಲದ ವ್ಯಕ್ತಿಯನ್ನೂ ಪೊಲೀಸರು ಬಂಧಿಸಿದ್ದಾರೆ.